ದೇಶದಲ್ಲಿ ಒಂದರ ಮೇಲೊಂದು ರಾಜ್ಯಗಳನ್ನು ಗೆಲ್ತಾ ದಂಡಯಾತ್ರೆಯನ್ನ ಮಾಡ್ತಾ ವಿರೋಧ ಪಕ್ಷಗಳನ್ನ ಧೂಳಿಪಟ ಮಾಡ್ತಾ ಬರ್ತಾ ಇರುವಂತ ಬಿಜೆಪಿ ಈ ಬಾರಿ ಬಿಹಾರದಲ್ಲಿ ಆರ್ಜೆಡಿಯನ್ನ ಧೂಳಿಪಟ ಮಾಡುತ್ತಾ ಈ ಕುತೂಹಲ ಎಲ್ಲರ ಮುಂದಿದೆ. ಮೊದಲ ಹಂತದ ಮತದಾನ ಆಗಿದೆ. 121 ಕ್ಷೇತ್ರಗಳಿಗೆ ಜನ ಮತ ಹಾಕಿದ್ದಾರೆ. ಈ ಬಾರಿಯ ಫಲಿತಾಂಶ ಬಿಹಾರದಲ್ಲಿ ಆರ್ಜೆಡಿಯ ಶಕ್ತಿಯನ್ನ ಕಡಿಮೆ ಮಾಡಿಬಿಡುತ್ತಾ. ಅಂದ್ರೆ ಮಹಾಗಠಬಂಧನ್ನಲ್ಲಿ ಒಂದೊಂದೇ ಪಕ್ಷಗಳಿಗೆ ಬಿಜೆಪಿ ಹೊಡೆತ ಕೊಡ್ತಾ ಬರ್ತಾ ಇದೆ. ಅದು ಮಹಾರಾಷ್ಟ್ರದಲ್ಲಿರಬಹುದು, ದೆಹಲಿಯಲ್ಲಿ ಆಮ್ ಆದ್ಮಿ ಕೊಟ್ಟಂತ ಹೊಡೆತ ಅಂತೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಆಮ್ ಆದ್ಮಿ ಅವರಿಗೆ. ಅಷ್ಟರ ಮಟ್ಟಿಗೆ ಆಮ್ ಆದ್ಮಿ ಪತರಗುಟ್ಟಿದೆ. ಇನ್ನು ಬೇರೆ ಬೇರೆ ಪಕ್ಷಗಳು NCP ಅಂತ ಪಕ್ಷಕ್ಕಿರ್ಬೋದು, ಬಿಜೆಪಿ ಈ ಬಾರಿ ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ? ಕೆಲವು ದಿನಗಳ ಹಿಂದೆ ಇದ್ದಂತಹ ಒಂದು ಏನು ಲೆಕ್ಕಾಚಾರ, ಸೆಟ್ಟಾ ಬಜಾರ್, ಈ ಅಲ್ಲಿನ ಸಮೀಕ್ಷೆಗಳು ಹೇಳ್ತಾ ಇದ್ದಿದ್ದು ನೋಡಿದ್ರೆ ಆರ್ಜೆಡಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ತೇಜಸ್ವಿ ಯಾದವ್ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅಂದ್ರೆ ಅಧಿಕಾರ ರಚನೆಗೇನು 122 ಸ್ಥಾನಗಳು ಬೇಕು, ಅದನ್ನ ಪಡ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ. ಆದ್ರೆ ಅತ್ಯಂತ ದೊಡ್ಡ ಪಕ್ಷವಾಗಿ ಒಂದು 70+ ಸ್ಥಾನಗಳನ್ನ ಪಡ್ಕೊಳ್ತಾರೆ ಅಂತ. ಆದ್ರೆ ಈಗ ಆರ್ಜೆಡಿ 70 ಸ್ಥಾನಗಳನ್ನ ಪಡ್ಕೊಂಡ್ರೂ ಕೂಡ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ ಅಂತ. ಬಿಜೆಪಿಗೆ ಅತ್ಯಂತ ಶಕ್ತಿಯನ್ನ ತುಂಬುತ್ತಿರೋದು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋದಲ್ಲೆಲ್ಲ, ನರೇಂದ್ರ ಮೋದಿ ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಹಾಗೇನೆ ಬಿಹಾರದಲ್ಲಿ ಕೂಡ ಯೋಗಿ ರೀತಿಯ ಆಡಳಿತ, ಬುಲ್ಡೋಸರ್ ಆಕ್ಷನ್ ಬರಬೇಕು ಅಂತ ಯೋಗಿ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಹೇಳ್ತಾ ಇದ್ದಾರೆ, ನಾವು ಬಿಹಾರದಿಂದ ನಕ್ಸಲ್ವಾದವನ್ನ ಕಿತ್ತು ಎಸಿತಾ ಇದ್ದೀವಿ, ನಾವು ನುಸುಳುಕೋರರನ್ನ ಬಿಹಾರದಿಂದ ಹೊರಗಟ್ತೀವಿ. ಆದರೆ ರಾಹುಲ್ ಗಾಂಧಿ ಮತ್ತವರ ತಂಡಕ್ಕೆ ಬೇಕಾಗಿರೋದು ಬೇರೆ ದೇಶಗಳಿಂದ ಒಳಗೆ ನುಸುಳುವಂತ ನುಸುಳುಕೋರರು. ಅವರಿಗೆ ರೇಷನ್ ಕಾರ್ಡ್, ಅವರಿಗೆ ವೋಟರ್ ID ಕೊಟ್ಟು ಅವರಿಂದ ವೋಟ್ ತಗೋತಾರೆ, ನಿಮ್ಮ ಎಲ್ಲ ಅವಕಾಶಗಳನ್ನು ಕಿತ್ಕೋತಾರೆ, ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಬೇರೆ ದೇಶದಿಂದ ಬಂದಂತಹ ನುಸುಳುಕೋರರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ವಿಚಾರಗಳು ಬಿಹಾರದ ಜನರಿಗೆ, ಅಂದ್ರೆ ಹಿಂದಿದ್ದಂಥ ರಾಜಕಾರಣ ಬೇರೆ, ಹಿಂದೆ ಜಂಗಲ್ ರಾಜನ್ನ ನೋಡಿದ್ದಂಥ ಬಿಹಾರದ ಜನ ಬಿಜೆಪಿ ನಿತೀಶ್ ಕುಮಾರ್ ಆಡಳಿತದಲ್ಲಿ ಆಡಳಿತ ಸುಧಾರಣೆಯನ್ನು ನೋಡಿದ್ದಾರೆ. ಬಹಳಷ್ಟು ಏನು ವಿಶ್ವವಿದ್ಯಾಲಯಗಳಿಗೆ ಮೋದಿ ಕೊಟ್ಟಿರುವಂಥ ಹಣ ಇರ್ಬೋದು, ಬಿಹಾರದಲ್ಲಿ ಮಾಡಿದಂಥ, ಪಾಟ್ನಾದಲ್ಲಿ ಮಾಡಿದಂಥ ಅಭಿವೃದ್ಧಿಗಳಿರ್ಬೋದು, ಇದನ್ನ ನೋಡಿದವರು ಆರ್ಜೆಡಿಯ ಭರವಸೆಗಳಿಗೆ ಈ ಬಾರಿ, ಅಂದ್ರೆ ಆಮಿಷಗಳಿಗೆ, ಆ ಭರವಸೆಗಳಿಗೆ ಈ ಬಾರಿ ತಲೆ ಕೆಡಿಸ್ಕೊಳ್ಳಲ್ವಾ? ಯಾಕೆಂದ್ರೆ ಆರ್ಜೆಡಿ ಕೊಟ್ಟಿರೋ ಭರವಸೆಗಳನ್ನು ಸಾಧಾರಣ ಭರವಸೆಗಳಲ್ವಲ್ಲ. ಆರ್ಜೆಡಿ ಅದ್ಭುತ ಭರವಸೆಗಳನ್ನು ಕೊಟ್ಟಿದೆ. ಮಹಿಳೆಯರ ಅಕೌಂಟಿಗೆ ಸಂಕ್ರಾಂತಿಯ ದಿನ 30,000 ಹಾಕ್ತೀವಿ ಬಿಹಾರದಲ್ಲಿ ಅಂತ. ಇದನ್ನ ಯಾರು ಕೇಳಿದ್ರು ಕೂಡ ಒಂದು ಕ್ಷಣ 30,000 ಒಂದು ದಿನ ಬರುತ್ತಾ? ವರ್ಷಕ್ಕೊಂದ್ಸಾರಿ 30,000, 5 ವರ್ಷಕ್ಕೆ 1.5 ಲಕ್ಷ. ಹಂಗಾದ್ರೆ ಯಾರು ಆ ರೀತಿ ಹಾಕ್ತಾರೋ ಅವ್ರಿಗೆ ವೋಟ್ ಹಾಕ್ಬಿಡೋಣ, ಅಕೌಂಟಿಗೆ ದುಡ್ಡು ಬಂದರೆ ಸಾಕು. ಇವತ್ತು ದುಡ್ಡೇ ಎಲ್ಲದನ್ನ ರೂಲ್ ಮಾಡ್ತಾ ಇರೋದು. ಹಿಂಗಿರುವಾಗ ಯಾರಿಗೆ ತಾನೇ ಆಸೆ ಆಗಲ್ಲ? ಇನ್ನು ಒಂದೊಂದು ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ಅಂತಂದ್ರೆ ಇಡೀ ಏನೋ ಒಂದಷ್ಟು ಪರಂಪರೆಯದ್ದೇ ಒಂದು ಕನಸಾಗಿರುತ್ತೆ. ನಮ್ಮ ಕುಟುಂಬದಲ್ಲಿ ಯಾರಿಗೂ ಸರ್ಕಾರಿ ಉದ್ಯೋಗ ಇಲ್ಲ, ಇಡೀ ತಲೆಮಾರಲ್ಲೇ ಒಂದು ಸರ್ಕಾರಿ ಉದ್ಯೋಗ ಇಲ್ಲ, ನಮ್ಮ ಅಜ್ಜನ ಕಾಲದಲ್ಲೂ ಇಲ್ಲ, ನಮ್ಮ ಕಾಲದಲ್ಲೂ ಇಲ್ಲ, ನಮ್ಮ ಮಕ್ಳ ಕಾಲಕ್ಕೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಕನಸು ಕಾಣ್ತಾ ಇರುವಂತಹ ಎಷ್ಟೋ ತಂದೆ ತಾಯಿಯರು, ಎಷ್ಟೋ ಕುಟುಂಬದ ಜನರಿಗೆ ನಮ್ಮ ಮನೆಗೊಂದು ಸರ್ಕಾರಿ ಉದ್ಯೋಗ ಸಿಗೋದಾಗ್ಬಿಟ್ರೆ, ಅದರಲ್ಲೂ ನಾನು ಬಡವ, ಎಲ್ಲ ಕ್ರೈಟೀರಿಯಾನೂ ಕೂಡ ನನಗೆ ಅಪ್ಲೈ ಆಗೇ ಆಗುತ್ತೆ. ಅತ್ಯಂತ ಬಡವ ಆಗಿರಬೇಕು, ಏನು ಸರ್ಕಾರಿ ಉದ್ಯೋಗ ಇರಬಾರ್ದು, ಟ್ಯಾಕ್ಸ್ ಕಟ್ತಾ ಇರಬಾರ್ದು, ಮನೆಯಲ್ಲಿ ಯಾವುದೇ ವಾಹನಗಳಿರಬಾರ್ದು, ಆದಾಯ ಇಷ್ಟು ಇರಬೇಕು. ಇದೆಲ್ಲ ಇರುವಂಥ ಕಡು ಬಡವ ಆಗಿರೋ ನನಗೆ ಒಂದು ಸರ್ಕಾರಿ ಉದ್ಯೋಗ ಸಿಕ್ಬಿಟ್ರೆ ನನಗೆ ಅಲ್ವಾ ಸಿಗಬೇಕು? ಫಸ್ಟ್ ಆಪ್ಷನ್ ನಾನೇ ಆಗಿರ್ತೀನಿ. ಸೊ ಹಾಗಾಗಿ ಎಲ್ಲ ಕ್ರೈಟೀರಿಯಾನು ಅಪ್ಲೈ ಆಗೋದು ನನಗೇನೆ. ನನಗೊಂದು ಸರ್ಕಾರಿ ಉದ್ಯೋಗ ಸಿಕ್ಬಿಡ್ಲಿ, ಒಂದು ಸಾರಿ ಆರ್ಜೆಡಿನ ಗೆಲ್ಸ್ಬಿಡೋಣ. ಈ ತರಹದ ಭರ್ಜರಿ ಆಮಿಷಗಳು, ಭರ್ಜರಿ ಪ್ರಣಾಳಿಕೆ, ಘೋಷಣೆಗಳನ್ನ ನೋಡಿನೂ ಕೂಡ ಜನ ಬಿಜೆಪಿ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರದ ಜನ ಯೋಚನೆ ಮಾಡ್ತಾ ಇರೋದು
ಒಂದು ಸ್ಪಷ್ಟವಾದಂಥ ಹಾಗೆ ದಿಟ್ಟವಾದಂಥ ಒಂದು ಸರ್ಕಾರ ಆಡಳಿತ, ಜಂಗಲ್ ರಾಜ್ ಇಲ್ಲದೆ ಇರುವಂಥ, ಭ್ರಷ್ಟಾಚಾರ ಕಡಿಮೆ ಇರುವಂಥ ಆಡಳಿತ, ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಅವರ ಆಡಳಿತ, ಅವರ ವೈಖರಿ, ಅವರ ಶೈಲಿಯನ್ನು ಜನ ನೋಡಿದ್ದಾರೆ. ಅವರ ಕುಟುಂಬದ ಕಥೆಯನ್ನು ನೋಡಿದ್ದಾರೆ. ಅವರ ಕುಟುಂಬದ ತೇಜ್ ಪ್ರತಾಪ್ ಯಾದವ್, ರಾಹುಲ್ ಪುತ್ರ ತೇಜಸ್ವಿ ಯಾದವ್, ತೇಜ್ ಪ್ರತಾಪ್ ಯಾದವ್ ಇಬ್ಬರನ್ನೂ ಕೂಡ ನೋಡಿದ್ದಾರೆ. ಅವರ ಕುಟುಂಬ ಹೇಗಿದೆ, ಲಾಲು ಹೇಗೆ, ಹಿಂದಿನ ದಿನಗಳಲ್ಲೇನೋ ಮನಮೋಹನ್ ಸಿಂಗ್ ಕಾಲದಲ್ಲೇನೋ ಲಾಲು ಪ್ರಸಾದ್ ಯಾದವ್ ಮಾತಾಡಿದರೆ ಅದು ಆ ತಮಾಷೆ ಕೇಳೋಕೆ ಚೆನ್ನಾಗಿರ್ತಾ ಇತ್ತು. ಅವ್ರು ಮಾತಾಡಿದ್ದನ್ನು ಜನ ಕೇಳಿ ಏನು ಮಾತಾಡ್ತಾರೆ ಅಂತ ನಗ್ತಾ ಇದ್ರು. ಆದರೆ ಈಗ ಜನ ಕಾಮಿಡಿಯನ್ನು ಟಿ ವಿಗಳಲ್ಲಿ ನೋಡ್ಕೋತಾರೆ, ಕಾಮಿಡಿಯನ್ನು ಸಿನಿಮಾಗಳಲ್ಲಿ ನೋಡ್ಕೋತಾರೆ. ಆದರೆ ರಾಜಕೀಯದಲ್ಲಿ ಕಾಮಿಡಿ ಮಾಡೋಕೆ ಹೊರಟ್ರೆ ಅದನ್ನು ನೋಡೋಕೆ ಇಷ್ಟಪಡಲ್ಲ, ಅಂಥವ್ರನ್ನ ಜನ ಮನೆಗೆ ಕಳಿಸ್ತಾರೆ. ಸೊ ಅದಿರಬಹುದಾ? ಇತ್ತೀಚೆಗೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಒಬ್ಬರು ಇಂಟರ್ವ್ಯೂ ಮಾಡ್ತಾರೆ, ಅಂದರೆ ಒಂದು ದಿನ ಫುಲ್ ತೇಜ್ ಪ್ರತಾಪ್ ಯಾದವ್ ಜೊತೆ ಇರ್ತಾರೆ. ಪಟ್ನಾದ ಒಂದು ಜಾಗದಲ್ಲಿ ಆ ತೇಜ್ ಪ್ರತಾಪ್ ಯಾದವ್ ಜೊತೆಗೆ ತೇಜಸ್ವಿ ಯಾದವ್ ಕೂಡ ಅವ್ರಿಗೆ ಸಿಕ್ಬಿಡ್ತಾರೆ, ಬಹುಶಃ ಏರ್ಪೋರ್ಟ್ ಪಕ್ಕದಲ್ಲಿ ಅಂತ ಅನಿಸುತ್ತೆ. ಅಲ್ಲಿ ತೇಜಸ್ವಿ ಯಾದವ್ ಕೈ ಬೀಸಿದ್ರು ಕೂಡ ತೇಜ್ ಪ್ರತಾಪ್ ಯಾದವ್ ಅವ್ರ ಜೊತೆ ಮಾತಾಡೋದೇ ಇಲ್ಲ. ಅಂದರೆ ಏನೋ ಅವರ ವರ್ತನೆಗಳು ಹೇಗೆಲ್ಲ ಇರ್ತವೆ ಅಂದರೆ, ಒಂದು ರಾಜಕೀಯ ಪಕ್ಷದ, ಅದು ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ, ಅವರಿಬ್ಬರು ಪುತ್ರರು, ಯಾವ ರೀತಿ ಒಂದು ಘನತೆ ಇರಬೇಡವಾ, ಒಂದಷ್ಟು ಗಾಂಭೀರ್ಯ ಇರಬೇಡವಾ ಅವರ ನಡೆ ನುಡಿಯಲ್ಲಿ ಅಂದ್ಕೊಂಡ್ರೆ ಅದು ಖಂಡಿತ ಇಲ್ಲ. ಹಾಗಾಗಿ ಜನ RJDಯನ್ನು ಈ ಬಾರಿ ಮನೆಗೆ ಕಳಿಸಿದ್ರೆ RJD ಶಕ್ತಿ ಕೂಡ ಕುಂದುತ್ತೆ. ಅಂದರೆ BJP ತನ್ನ ದಂಡಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತಾ ಈ ಬಾರಿನೂ ಅನ್ನೋ ಪ್ರಶ್ನೆ ಇದೆ. ಸಟ್ಟಾ ಬಜಾರ್ ಹಾಗೆ ಟೈಮ್ಸ್ ನೌ ಇರ್ಬೋದು ಅಥವಾ ಬೇರೆ ಬೇರೆ ಸಮೀಕ್ಷೆಗಳು BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅಂತ ಮೊದಲ ಹಂತದ ಚುನಾವಣೆ ಬಂದಾಗ ಅಂದಾಜು ಮಾಡ್ತಾ ಇದ್ದಾವೆ. ಹಾಗಾಗಿ ಎರಡನೇ ಹಂತದ ಮತದಾನ ಮುಗಿದ ಸಂಜೆಗೆ ಏನು ಪ್ರಕಟ ಆಗುತ್ತಲ್ಲ, ಚುನಾವಣೋತ್ತರ ಸಮೀಕ್ಷೆ, ಮತದಾನೋತ್ತರ ಸಮೀಕ್ಷೆ, ಅದರಲ್ಲಿ ಒಂದು ಅಂದಾಜು ಸಿಗ್ಬೋದು. ಆದರೆ ಅದು ಕೂಡ ಉಲ್ಟಾಪಟ ಆಗುತ್ತೆ ಹಲವು ಬಾರಿ. ಆದರೆ ಈ ಬಾರಿ ಅನ್ನಿಸ್ತಾ ಇರೋದು BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. JDU ಕೂಡ BJPಗಿಂತ ತುಂಬ ಕಡಿಮೆ ಸೀಟ್ಸ್ ತಗೊಳುತ್ತೆ. RJD BJPಯಷ್ಟು ಸೀಟ್ಸನ್ನು ತಗೊಳ್ಳೋದಿಲ್ಲ. ಅಂದರೆ ಬಿಹಾರದಲ್ಲಿ ತುಂಬ ಗಟ್ಟಿಯಾದಂಥ ನೆಲೆ ಇರುವಂತಹ RJD ಕೂಡ ಈ ಬಾರಿ ಹಿಂದೆ ಬೀಳುತ್ತೆ. ಜೊತೆಗೆ BJPಗೆ LJP ಕೂಡ ಶಕ್ತಿ ಆಗುತ್ತೆ. ಯಾಕೆಂದರೆ ಚಿರಾಗ್ ಪಾಸ್ವಾನ್ ಅವರ ಯುವ ನಾಯಕತ್ವವನ್ನು ಬಿಹಾರ ಜನ ಬಯಸ್ತಾ ಇದ್ದಾರೆ. LJP ಕೂಡ ಶಕ್ತಿ ತುಂಬುತ್ತೆ. ಹಾಗಾಗಿ BJP ಸುಲಭವಾಗಿ NDA, JDU, BJP ಹಾಗೆ LJP, ಹಿಂದೂಸ್ತಾನ್ ಅವಾಮ್ ಮೋರ್ಚಾ, ಜಿತನ್ ರಾಮ್ ಇವರೆಲ್ಲ ಸೇರಿಕೊಂಡು ಅಧಿಕಾರವನ್ನು ಹಿಡಿತಾರೆ. BJP ಮತ್ತೊಂದು ರಾಜ್ಯದಲ್ಲಿ ಮತ್ತೊಂದು ಪಕ್ಷವನ್ನು, ಪ್ರಾದೇಶಿಕ ಪಕ್ಷವನ್ನು ದಂಡಯಾತ್ರೆಯಲ್ಲಿ ಸೋಲಿಸಿ ಮೂಲೆಗೆ ಕಳಿಸುತ್ತೆ. ಹೇಗೆ NCP ಅಂತ ಪಕ್ಷಗಳು ಅಥವಾ ಭಾಳ ಮುಖ್ಯವಾದಂಥ ಮಹಾರಾಷ್ಟ್ರದ ಪಕ್ಷಗಳನ್ನೆಲ್ಲ BJP ಹೆಂಗೆ ಮೂಲೆಗುಂಪು ಮಾಡ್ತು, ಶಿವಸೇನೆ ಅಂತ ಪಕ್ಷವನ್ನು, ಆಮ್ ಆದ್ಮಿಯನ್ನು, ಈಗ RJDಯನ್ನು BJP ಟಾರ್ಗೆಟ್ ಮಾಡಿ ಅದನ್ನು ಮೂಲೆಗುಂಪು ಮಾಡುತ್ತೆ, ಅದನ್ನು ಸೋಲಿಸಿ ಮನೆಗೆ ಕಳಿಸುತ್ತೆ. ಮುಂದಿನ ಚುನಾವಣೆ ವೇಳೆಗೆ ಇನ್ನಷ್ಟು ಶಕ್ತಿಯನ್ನು ಕಳ್ಕೊಳ್ಳುವಂತೆ ಮಾಡುತ್ತೆ RJDಯದ್ದು. ಹಾಗಾಗಿ BJP ದೇಶಾದ್ಯಂತ ದಂಡಯಾತ್ರೆಯನ್ನು ಮಾಡಿಕೊಂಡು ಒಂದೊಂದೇ ರಾಜ್ಯಗಳನ್ನು ಗೆದ್ದುಕೊಂಡು ಹೋಗ್ತಾ ಇರುವಾಗ ಒಂದೊಂದೇ ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಕುಂದಿಸ್ತಾ ಇದೆ. ಹಾಗಾಗಿ BJP ಸೋಲ್ ಅಂಡ್ ಹೋಲ್ ಪವರ್ಫುಲ್ ಆಗಿ, ಹೋಲ್ ಅಂಡ್ ಸೋಲ್ ಕಂಪ್ಲೀಟ್ ಆಗಿ ಭಾರತವನ್ನು ತನ್ನ ಕೈಗೆ ತಗೊಳ್ಳೋದಕ್ಕೆ ಮುನ್ನುಗ್ತಾ ಇದೆ. ಅದು ಬಿಹಾರ ಚುನಾವಣೆ, ಅದಕ್ಕೊಂದು ಸಂಕ್ರಮಣ ಘಟ್ಟ ಕೂಡ ಆಗಬಹುದು. ಯಾಕೆಂದರೆ ಈ ಚುನಾವಣೆಯಲ್ಲಿ BJP ಏನಾದರೂ RJDಯನ್ನು ಮೂಲೆಗೆ ಕೂರಿಸಿ ಮೂಲೆ ಗುಂಪು ಮಾಡಿ ದೊಡ್ಡ ಗೆಲುವನ್ನು ಕಂಡ್ರೆ ಹೇಗೆ ಮಹಾರಾಷ್ಟ್ರದಲ್ಲಿ ಗೆಲುವು ಕಾಣ್ತೋ, ಹೇಗೆ ದೆಹಲಿಯಲ್ಲಿ ಕಾಣ್ತೋ, ಆ ರೀತಿಯಲ್ಲಿ BJPಗೆ ಪಕ್ಕದ ಪಶ್ಚಿಮ ಬಂಗಾಳ, ಕೆಳಗಿನ ತಮಿಳುನಾಡು, ಕೇರಳ ಕೂಡ ಒಂದು ದೊಡ್ಡ ಅವಕಾಶ ಆಗುತ್ತೆ. ಹಾಗಾಗಿ RJD, ತೇಜಸ್ವಿ ಯಾದವ್ ರಾಜಕೀಯವನ್ನು ಒಂದು ಸೀರಿಯಸ್ ಆಗಿ ತಗೊಂಡಿಲ್ವೋ ಗೊತ್ತಾಗ್ತಾ ಇಲ್ಲ. ಆದರೆ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಆದರೆ BJP ಸಂಘಟಿತವಾಗಿ ತುಂಬ ಡಿಸಿಪ್ಲಿನ್ಡ್ ಆಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ದೊಡ್ಡ ದೊಡ್ಡ ಆಮಿಷಗಳನ್ನ ಒಡೆದೇನೆ, ಜನರು ಇದಕ್ಕೆ ಮರಳಾಗ್ತಾರೆ ಅನ್ನುವಂಥ ಕನಸುಗಳನ್ನು ಕಾಣದೇನೆ ಅಭಿವೃದ್ಧಿಯ ಮಂತ್ರವನ್ನು ಇಟ್ಕೊಂಡು ಹೋಗ್ತಾ ಇದೆ. ಹಾಗಾಗಿ BJPಯ ಮಹಾದಂಡಯಾತ್ರೆ ಬಿಹಾರದಲ್ಲೂ ಮುಂದುವರೆದು ಬಿಹಾರದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು, ಲಾಲು ಪಕ್ಷವನ್ನು ಮೂಲೆಗೆ ಕಳಿಸುವಂಥ ಕೆಲಸ ಮಾಡುತ್ತಾ ಅನ್ನೋ ಕುತೂಹಲವಷ್ಟೇ ಉಳಿದಿದೆ.
ಇದು ನಮ್ಗನ್ಸಿದ್ದು ಬಿಹಾರ ಚುನಾವಣೆ ಬಗ್ಗೆ. ನಿಮಗೇನು ಅನ್ಸುತ್ತೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ನಮ್ದೇ ಸರಿ ಅಂತಲ್ಲ. ಸೊ ನೀವು ಕಮೆಂಟ್ ಮಾಡಿದ್ದನ್ನು ಕೂಡ ನೋಡೋಣ. ಮತ್ತಷ್ಟು ಈ ರೀತಿಯ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.